ಹಾಗೆ ಇವತ್ತು ಮಾಜಿ ಮುಖ್ಯಮಂತ್ರಿಗಳಾದಂಥ ಮಾನ್ಯ ಕುಮಾರಸ್ವಾಮಿ ಅವರು HMT ಪ್ರದೇಶಕ್ಕೆ ಭೇಟಿ ಕೊಟ್ಟಿದ್ದಾರೆ ಅಂತ ಸುದ್ದಿ ಕೇಳಿ ನನಗೆ ಖುಷಿ ಆಗಿದೆ. ಮೊನ್ನೆ 11ನೇ ತಾರೀಕಿಗೆ ನಾನು ಒಂದು ಮಾಧ್ಯಮಗೋಷ್ಠಿ ಮಾಡಿ ಅವರಿಗೆ HMT ಬಗ್ಗೆ ಏನೊಂದು ಗೊಂದಲ ಇತ್ತು, ಅದು ಇವತ್ತು ಸ್ಪಷ್ಟೀಕರಣ ಮಾಡಬೇಕು ಅಂತೇಳಿ ಹೇಳಿ, ಇದು ರಾಜ್ಯ ಸರ್ಕಾರದ ಆಸ್ತಿ ಇದೆ ಮತ್ತೆ ಇಲ್ಲಿ ಸುಮಾರು 280 ಎಕರೆಯಲ್ಲಿ ಹಸಿರು ಹೊದಿಕೆ ಇದೆ ಅನ್ನುವಂಥದ್ದು ನಾನು ಖುದ್ದಾಗಿ ಪರಿಶೀಲನೆ ಮಾಡಿ ಬಂದಿದ್ದೇನೆ ಅಂತ ಹೇಳಿದ್ದೆ. ನೀವು ಬೇಕಾದರೆ ಖುದ್ದಾಗಿ ಪರಿಶೀಲನೆ ಮಾಡಿ ಅಂತ ಹೇಳಿದ್ದೆ. ಇವತ್ತು ಅವರು ಖುದ್ದಾಗಿ ಅಲ್ಲಿಗೆ ಹೋಗಿದ್ದಾರೆ ಅಂತ ಹೇಳಿ ಸುದ್ದಿ ಬಂದಿದೆ. ಅದಕ್ಕೆ ಹೋಗಿದ್ದಾರೆ ಹಿರಿಯ ಅಧಿಕಾರಿಗಳ ಜೊತೆಯಲ್ಲಿ. ಅದಕ್ಕೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಒಂದು ಮಾತು ಹೇಳಿಕೆ ಬಯಸ್ತಾ ಇದ್ದೀನಿ, ಅಲ್ಲೇ ಪಕ್ಕದಲ್ಲಿ ಕೆಲವೊಂದು ಜಮೀನು HMT ಇದಕ್ಕೆ ಹೊರತುಪಡಿಸಿನೂ ಭೂಸ್ವಾಧೀನ ಮಾಡಿಕೊಂಡಿದೆ. ಆ ಭೂಸ್ವಾಧೀನ ಮಾಡಿಕೊಂಡಂತ ಜಮೀನು ಏನಿದೆ ಅದ್ರಲ್ಲಿ ಬಹಳ ಸ್ಪಷ್ಟವಾಗಿ ಇವತ್ತು ಈ ಗೆಜೆಟ್ ಅಲ್ಲಿ ಬರೆದಿದ್ದಿದೆ. ಏನಂತೆ, ಭೂಸ್ವಾಧೀನ ನಾವು ಮಾಡಿಕೊಡ್ತಾ ಇದ್ದೀವಿ ರಾಜ್ಯ ಸರ್ಕಾರ, ಇದಕ್ಕೆ ಯಾವ ಉದ್ದೇಶಕ್ಕಾಗಿ ಭೂಸ್ವಾಧೀನ ಮಾಡಿಕೊಳ್ಳಲಾಗಿದೆ ಆ ಉದ್ದೇಶ ಬಿಟ್ಟು ಅನ್ಯ ಉದ್ದೇಶಕ್ಕೆ ಏನಾದ್ರೂ ಈ ಒಂದು ಭೂಮಿ ಉಪಯೋಗ ಮಾಡಿದ್ರೆ ಈ ಭೂಮಿ ವಾಪಸ್ ಕೊಡಬೇಕಾಗತ್ತೆ ಅನ್ನುವಂತ ಒಂದು ಷರತ್ತಿಗೆ ಒಳಪಟ್ಟು ಭೂಸ್ವಾಧೀನ ಮಾಡಿಕೊಡಲಾಗಿದೆ. ಈ ರೀತಿಯಲ್ಲಿದ್ದಾಗ ಮತ್ತೆ ಕಾಯ್ದೆನೇ ಅರಣ್ಯ ಒಂದ್ಸಲ ಇದ್ರೆ ಯಾವಾಗ್ಲೂ ಅರಣ್ಯನೇ ಅಂತ ಹೇಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಮತ್ತೆ ಪುನಃ ಇದು ಅರಣ್ಯ ಅಲ್ಲ ಅನ್ನುವಂಥದ್ದು ಸಾಬೀತು ಮಾಡುವಂಥದ್ದು ಇದು ಸರಿಯಾದ ಕ್ರಮವಲ್ಲ ಅಂತ ಹೇಳಿ ನಾನು ಅವರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ.